ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಪರೀಕ್ಷೆ 1ರಲ್ಲಿ ಫೇಲ್ ಆಗಿದ್ದು ಅಂದರೆ ನಾಟ್ ಕಂಪ್ಲೀಟೆಡ್ ಆಗಿದ್ದು ಅಥವಾ ನಿಮ್ಮ ರಿಸಲ್ಟ್ ಕಡಿಮೆ ಬಂದು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಬಯಸಿದರೆ ಅಂಥ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ PUC 2ರ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಒಳಗಡೆ ಯಾವಾಗಿಂದ ಆರಂಭ ಆಗುತ್ತೆ ಅಂದರೆ ಇದೇ ತಿಂಗಳು. ಇದೇ ತಿಂಗಳು ನಿಮಗೆ 24ರಿಂದ ಇದು ಆರಂಭವಾಗುತ್ತೆ. ಇಲ್ಲಿ ಕನ್ನಡ ಮತ್ತು ಲ್ಯಾಂಗ್ವೇಜ್ ನೋಡ್ತಾ ಇದ್ದೀರಿ, ಕನ್ನಡ, ಅರೇಬಿಕ್. ಆಮೇಲೆ 20ನೇ ತಾರೀಕಿಗೆ ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ ಇದೆ. 26ನೇ ತಾರೀಕಿಗೆ ಇತಿಹಾಸ ಮತ್ತು ಭೌತಶಾಸ್ತ್ರ ಇದೆ. ಓಕೆ, ಭಾನುವಾರ ರಜೆ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಅದರ ನಂತರ ನಿಮ್ಮಗಳಿಗೆ 28ನೇ ತಾರೀಕಿಗೆ ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಮೂಲಗಣಿತ ಇದೆ. ಅದಾದ ನಂತರ ಇಂಗ್ಲೀಷ್ ಕೂಡ ಇರುತ್ತೆ 29ನೇ ತಾರೀಕಿಗೆ. 30ನೇ ತಾರೀಕಿಗೆ ಬಸವ ಜಯಂತಿ ರಜೆ ಇದೆ. ಅದಾದ ನಂತರ ಮತ್ತೆ ಗುರುವಾರ ದಿನ ಕೂಡ ಕಾರ್ಮಿಕರ ಜಯಂತಿ ರಜೆ ಇದೆ. ನೆಕ್ಸ್ಟು 2ನೇ ತಾರೀಕಿಗೆ ತರ್ಕಶಾಸ್ತ್ರ ಇದೆ, ವ್ಯವಹಾರ ಅಧ್ಯಯನ, ಗಣಿತ, ಶಿಕ್ಷಣ ವಿಜ್ಞಾನ, ಗೃಹ ವಿಜ್ಞಾನ ಇದೆ. ಮತ್ತು ನೆಕ್ಸ್ಟ್ 3ನೇ ತಾರೀಕಿಗೆ ಸಮಾಜಶಾಸ್ತ್ರ, ಭೂಗರ್ಭಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕಯಂತ್ರ ಶಾಸ್ತ್ರ ಇದೆ. ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಿ 4ನೇ ತಾರೀಕಿಗೆ ಗೌರ್ಮೆಂಟ್ ರಜೆ ಇದೆ, ರಜಾ ದಿನ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಿಮಗೆ 5ನೇ ತಾರೀಕಿಗೆ ಅರ್ಥಶಾಸ್ತ್ರ ಇದೆ ಮತ್ತು 6ನೇ ತಾರೀಕಿಗೆ, 7ನೇ ತಾರೀಕಿಗೆ ಮತ್ತು 8ನೇ ತಾರೀಕು ತನಕ ಮುಂದಿನ ತಿಂಗಳು 8ನೇ ತಾರೀಕಿಗೆ ತನಕ ಎಕ್ಸಾಮ್ ಆಗ್ತವೆ. ಇದು ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಇದರ ತಕ್ಕಂತೆ ನೀವು ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಬೇಕಂತಂದರೆ ಕಾಲೇಜಿಗೆ ಹೋಗಬೇಕು, ಪ್ರಾಂಶುಪಾಲ ಹತ್ರ ಹೋಗಬೇಕು. 8ರಿಂದ 17ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಇದು 8ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 17ನೇ ತಾರೀಕು ತನಕ ಕೊನೆ ದಿನಾಂಕ ಇದೆ. ಅದು ಕಾಲೇಜಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಪ್ರಾಂಶುಪಾಲರ ಹತ್ರ ಹೋಗಿ ನೀವು ಅಪ್ಲೈ ಮಾಡಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಹೋಗಿ ಅಲ್ಲಿ ಹೋಗಿ ನೀವು ಎಷ್ಟು ನಿಮ್ಮ ಸಬ್ಜೆಕ್ಟ್ ಇದಾವೆ ಅದನ್ನು ನೀವು ಅಪ್ಲೈ ಮಾಡಿಕೊಂಡು ಈ ಒಂದು ಎಕ್ಸಾಮಿಗೆ 24ನೇ ತಾರೀಕಿಂದ ಏನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಈ ಎಕ್ಸಾಮಿಗೆ ನೀವು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ.